ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಆಗಿ ಮಾಡುವ ಕೊಳಕಟ್ಟೆ, ತಮಿಳುನಾಡು ಸ್ಪೆಷಲ್ ಕೊಳಕಟ್ಟೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡುವಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಡಿ, 1 ಕಪ್ಪು ನೀರನ್ನು ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ 3/4 ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ನೀರು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯುವಾಗ ನೀರಿಗೆ ಹಿಟ್ಟನ್ನು ಹಾಕಿ, ಅಕ್ಕಿ ಹಿಟ್ಟು 1 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡಿ. ಹಾಗೆ ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಅನಿಸಿದರೆ ಇನ್ನೊಂದು 1/4 ಕಪ್ಪು ಸ್ವಲ್ಪ ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ 1 5 ನಿಮಿಷ ಚೆನ್ನಾಗಿ ಅಳ್ಳಲು ಬಿಡಿ. ಚೆನ್ನಾಗಿ ಅಳ್ಳಿದ್ರೆ ಹಿಟ್ಟು ಚೆನ್ನಾಗಿರುತ್ತೆ. ಬಿಸಿ ಇರುವಾಗ ಕಲಸೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆರಿದ ಮೇಲೆ ಚೆನ್ನಾಗಿ ಸ್ಮೂತಾಗಿ ಬರಬೇಕು. ಆ ಥರದಲ್ಲಿ ಹಿಟ್ಟನ್ನು ಕಲಿಸಿಕೊಳ್ಳಿ. 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅಥವಾ ನಿಮಗೆ ಬೇಕಂದರೆ ನೀರು ಕುದಿಯುವಾಗ ಕೂಡ ಹಾಕಿಕೊಳ್ಳಬಹುದು. ತುಂಬಾ ಸ್ಮೂತಾಗಿ ಹಿಟ್ಟನ್ನು ಕಲಿಸಿಕೊಳ್ಳಿ. ಕೈಗೆ ಅಂಟದ ಹಾಗೆ ಇರಬೇಕು. ಆ ಥರದಲ್ಲಿ ಸ್ಮೂತ್ ಇರಬೇಕು. ಆ ಥರದಲ್ಲಿ ಕಲಿಸಿಕೊಂಡರೆ ಕೊಳಕಟ್ಟೆ ರೌಂಡಾಗಿ ಮಾಡುವುದಕ್ಕೆ ಆಮೇಲೆ ಸ್ಮೂತಾಗಿ ಕೂಡ ಬರುತ್ತೆ. ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ಇದನ್ನು ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೌಂಡಾಗಿ ಮಾಡಿ, ನಿಮಗೆ ಗುಲಾಬ್ ಜಾಮೂನ್ ಸೈಜ್ ಇರುತ್ತಲ್ಲ ಸಣ್ಣ ಸಣ್ಣ ಉಂಡೆಗಳು, ಆ ಟೈಪ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಚಿಕ್ಕ ಚಿಕ್ಕ ಉಂಡೆಗಳು ಬೇಕಂದರೆ ಆ ಥರದಲ್ಲಿ ಬಾಲ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇಡ್ಲಿ ಕುಕ್ಕರ್ ಅಥವಾ ಒಂದು ಪಾತ್ರೆ ನೀರನ್ನು ಹಾಕಿ ಕುದಿಯಲು ಬಿಡಿ. ನೀರು ಚೆನ್ನಾಗಿ ಕುದೀತಿರಬೇಕು. ಆವಾಗ ನಾವು ಮಾಡಿಟ್ಟುಕೊಂಡ ಬಾಲ್ಸನ್ನು ಒಂದು ತಟ್ಟೆಯಲ್ಲಿ ಅಥವಾ ಸ್ಟ್ಯಾಂಡಲ್ಲಿ ಇಟ್ಟು ಅದನ್ನು ಆವಿಯಲ್ಲಿ ಬೇಯಿಸಿಕೊಳ್ಳಬೇಕು. 10 ನಿಮಿಷ ಆವಿಯಲ್ಲೇ ಬೇಯಲು ಬಿಡಿ, ಚೆನ್ನಾಗಿರುತ್ತೆ. ಆವಿಯಲ್ಲೇ ಬೇಯಬೇಕು ನೋಡಿ. ಈ ಥರದಲ್ಲಿ ತುಂಬಾ ಸ್ಮೂತಾಗಿ ಬರುತ್ತೆ. ಈ ಒಗ್ಗರಣೆಗೆ ಮಸಾಲಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಒಂದು ಅರ್ಧ ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ 1/4 ಕಪ್ಪಿನಷ್ಟು ಕೊಬ್ಬರಿ ಹಾಗೂ ಹಸಿಮೆಣಸಿಕಾಯಿ 2, ಕರಿಬೇವು ಸ್ವಲ್ಪನ್ನು ಹಾಕಿ, ಸ್ವಲ್ಪ ಲಿಂಬೆ ರಸವನ್ನು ಹಾಕಿ, ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಅಥವಾ ಜೀರಿಗೆಯನ್ನು ಹಾಕಿ, ಸ್ವಲ್ಪ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಗರಂ ಮಸಾಲ 1/4 ಟೇಬಲ್ ಸ್ಪೂನ್, ಧನಿಯಾ ಪೌಡರ್ 1/2 ಟೇಬಲ್ ಸ್ಪೂನನ್ನು ಹಾಕಿ ತರಿಯಾಗಿ ರುಬ್ಬಿಕೊಳ್ಳಬೇಕು. ಜಾಸ್ತಿ ನೈಸಾಗಿ ರುಬ್ಬಕ್ಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿ ಬರುವುದಿಲ್ಲ. ಅದಕ್ಕೆ ತರಿಯಾಗಿ ರುಬ್ಬಿಕೊಳ್ಳಿ. ಈಗ ಒಗ್ಗರಣೆಗೆ ಕಡಾಯಿಯನ್ನು ಇಟ್ಟುಕೊಳ್ಳಿ. 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಸ್ವಲ್ಪ ಸಾಸಿವೆಯನ್ನು ಹಾಕಿ, 1/4 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಚಟ್ಪಟ ಅಂದ ಮೇಲೆ ಒಣ ಮೆಣಸಿನಕಾಯಿ ಹಾಕಿ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿ ಕಂದು ಬಣ್ಣ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ, ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಜಾಸ್ತಿ ಹೊತ್ತು ಬೇಯಿಸಕ್ಕೆ ಹೋಗಬೇಡಿ. ಸ್ವಲ್ಪ ನೀರಿನ ಅಂಶ ಹೋಗುವವರೆಗೆ ಚೆನ್ನಾಗಿ ಬೇಯಿಸಿ. ಹಾಗೆ 1/4 ಟೇಬಲ್ ಸ್ಪೂನ್ ಹಿಂಗನ್ನು ಹಾಕಿ, ಸ್ವಲ್ಪ ಆಲ್ರೆಡಿ ಹಿಟ್ಟಿನಲ್ಲಿ ಉಪ್ಪಿರುತ್ತೆ, ನಿಮಗೆ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಬೇಯಿಸಿಟ್ಟುಕೊಂಡ ಈ ಬಾಲ್ಸನ್ನು ಇದರಲ್ಲಿ ಕೊಳಕಟ್ಟೆ ಬಾಲ್ಸನ್ನು ಇದರಲ್ಲಿ ಹಾಕಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಚಟ್ನಿ ಜೊತೆನೂ ತಿನ್ಬೋದು, ಸಾಂಬಾರ್ ಜೊತೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಇಡ್ಲಿ ತಿಂದಿನ ಥರನೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಇದು ಹಾಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಇದು ಲಂಚ್ ಬಾಕ್ಸಿಗೂ ಕೂಡ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರದಲ್ಲಿ ಮಾಡಿ ಕಳಿಸಿ. ಇಡ್ಲಿ ಥರನೇ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಫ್ರೆಂಡ್ಸ್. 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ನೀರಿದ್ದರೆ ಸಾಕು, ತುಂಬ ಈಸಿಯಾಗಿ ಕೊಳಕಟ್ಟೆ ಮಾಡ್ಕೋಬೋದು. ಈ ಕೊಳಕಟ್ಟೆ ಬಾಲ್ ರೆಸಿಪಿ ತುಂಬಾ ಸಿಂಪಲ್ಲಾಗಿ ನೀವು ಒಂದ್ಸರಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೆಲ್ ಐಕಾನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೆ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.